ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರಿ ಚಾರುಗೆ ಒಂದು ಸರ್ಪ್ರೈಸ್ನ ತಂದು ಕೊಡ್ತಾ ಇದ್ರೆ, ಅದರಿಂದ ಆ ಸರ್ಪ್ರೈಸ್ ಚಾರು ಮನಸ್ಸಿಗೆ ಖಾಸೆ ಕೊಡ್ತಾ ಇದೆ. ಇದರ ನಡುವೆ ಜಾನಕಿ ಅಮ್ಮ ವೈಶ್ವಕಗೆ ತಿರುಗಿಬಿಟ್ಟಿದ್ದಾರೆ. ಈ ಕಡೆ ವೈಶ್ವಕ ನಾಟಕ ಜಾನಕಿ ಅಮ್ಮಂಗೆ ಗೊತ್ತಾಗೇ ಹೋಯ್ತಾ ಏನಾಗ್ತದೆ. ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶಾಖ ಅಂತೂ ಚಾರು ಜೀವನದಲ್ಲಿ ಆಟ ಆಡ್ತಿದ್ದಾಳೆ. ಚಾರು ತನ್ನ ಅಂದವನ್ನೇ ಕಳ್ಕೊಂಬಿಟ್ಲು ವೈಶಾಖದಿಂದ. ಇಡೀ ಮನೆ ಚೆನ್ನಾಗಿರಬೇಕು, ವೈಶಾಖ ಅಕ್ಕ ಎದ್ದು ಓಡಾಡಬೇಕು, ಅವ್ರು ಚೆನ್ನಾಗಿರಬೇಕು, ಅವ್ರ ಜೀವನ ಚೆನ್ನಾಗಿರಬೇಕು ಅಂತ ತನ್ನ ಅಂದವನ್ನು ಕೂಡ ನೋಡ್ದೆ ಆಕೆ ವೈಶಾಖಗೋಸ್ಕರ ತನ್ನ ಕೇಶವನ್ನೇ ಮುಡುಪಾಕಿಟ್ಲು. ಆದರೆ ಕೇಶವನ್ನೇ ಮುಡಿ ಕೊಟ್ಟರು ಕೂಡ ಇಲ್ಲಿ ವೈಶಾಖ ಚಾರುಗೆ ಕಾಟ ಕೊಡೋದು ಬಿಡ್ತಿಲ್ಲ. ಅವಳ ಮನಸ್ಸು ಕೂಡ ಕರಗಲಿಲ್ಲ. ಯಾವೊಂದು ಹೆಣ್ಮಗಳು ಕೂಡ ಈ ರೀತಿ ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡೋದಿಲ್ಲ. ಆದರೆ ಇಷ್ಟು ಮಹಾತ್ಯಾಗ ಮಾಡಿದರೂ ಕೂಡ ಇಲ್ಲಿ ವೈಶ್ವಾಖಗೆ ಚಾರು ಬಗ್ಗೆ ಒಂದು ಸಣ್ಣ ಕರ್ಟಿಸಿ ಕೂಡ ಇಲ್ಲ. ಇಲ್ಲಿ ಹೇಗೆ ಅವಳನ್ನ ಡಿಪ್ರೆಸ್ಡ್ ಮಾಡ್ತೀನಿ, ಹೇಗೆ ಅವಳು ಚಿಂತೆಗಿಡುವಾಗೆ ಮಾಡ್ತೀನಿ, ಅವಳು ನೋಡಿ ಅವಳು ಗಂಡ ಅತ್ತೆ ಎಲ್ಲರೂ ಕೂಡ ಯೋಚನೆ ಮಾಡಬೇಕು, ಆ ರೀತಿ ಮಾಡ್ತೀನಿ ಅಂತ ರುಕುಗೆ ಹೇಳಿದೆ. ಹೊಸ ನಾಟಕವನ್ನೇ ಶುರು ಮಾಡ್ತಾಳೆ ವೈಶ್ವಾಖ. ಇಲ್ಲಿ ಅಕ್ಕ ಅಂತ ಹೇಳಿ ಚಾರು ಬರ್ತಿದ್ದಾಗ ಇಲ್ಲಿ ವೈಶ್ವಾಖ ಕಿಟಾರ್ ಅಂತ ಕಿಚ್ಕೊಂಡು ಬೆಚ್ಚಿ ಬಿದ್ದು ಬಿಡ್ತಾಳೆ. ಎಲ್ಲರೂ ಕೂಡ ಏನಾಯಿತು ಅಂತ ಗಾಬರಿಯಾಗಿ ಬಂದು ಕೇಳ್ತಾ ಇದ್ರೆ, ಈ ಕಡೆ ಹೆದ್ರೋಗಿರುವ ಹಾಗೆ ಹಾಂ ಅಂತ ಹೇಳಿ ಹೆದರ್ಕೋತಿದ್ದಾಳೆ ವೈಶ್ವಾಖ. ಏನಾಯಿತು ವೈಶ್ವಾಖ, ಯಾಕೆ ಹೆಚ್ಕೊಂಡೆ, ಯಾಕೆ ಹೆದರ್ಕೋತಿದ್ಯಾ ಅಂತ ವೈಶ್ವಾಖನ ಅತ್ತೆ ಕೇಳ್ತಾಯಿದ್ರು. ಅತ್ತೆ ಅದು ಚಾರುನ ನೋಡಿ ದೆವ್ವ ನೋಡಿದಾಗ ಆಗೋಯ್ತು, ಅದಕ್ಕೆ ಒಂದು ಕ್ಷಣ ಗಾಬರಿ ಆಗಿಬಿಟ್ಟೆ. ಒಂದು ಕ್ಷಣ ತಕ್ಷಣ ಕಿಚ್ಕೊಂಡಾಗ ಅಕ್ಕ ಅಂತ ನೋಡಿದೆ ಅಲ್ವಾ, ತುಂಬ ಗಾಬರಿ ಆಗೋಯ್ತು ನನಗೆ, ಅದಕ್ಕೋಸ್ಕರ ಭಯ ಆಗಿ ದೆವ್ವ ಅಂತ ಅನಿಸಿ ಕಿಚ್ಕೊಂಡ್ಬಿಟ್ಟೆ ನಾನು ಅಂತ ವೈಶ್ವಾಖ ಹೇಳ್ತಿದ್ದಾಳೆ. ಈ ಕಡೆ ಚಾರು ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ. ತಲೆ ಮುಚ್ಕೊಂಡು ಬರಬೇಕು ಅಲ್ವ ಚಾರು, ಈ ರೀತಿ ಒಮ್ಮೆಲೆ ಬಂದರೆ ನಿಮಗೆ ದೆವ್ವದ ಥರ ಫೀಲ್ ಆಗಿ ಹೆದರಿಕೆ ಆಗೋಯ್ತು ಗೊತ್ತಾ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಜಾನಕಿ ಅಮ್ಮ ರಾಮಾಚಾರಿಗೆ ತುಂಬ ಬೇಜಾರಾಗ್ತದೆ. ಚಾರು ಮನಸ್ಸಿಗೆ ತುಂಬಾ ನೋವಾಗ್ತದೆ. ಈ ಕಡೆ ವೈಶಾಖನ ಒಳಗಡೆ ಕರ್ಕೊಂಡೋಗು ರುಕ್ಕು ಅಂತ ಹೇಳಿ ರುಕ್ಕು ಜೊತೆ ವೈಶಾಖನ ಕಳಿಸಿ ಈ ಕಡೆ ಬೇಜಾರು ಮಾಡ್ಕೋಬೇಡ ಮಗಳೇ ಅಂತ ಜಾನಕಿ ಅಮ್ಮ ಹೇಳ್ತಿದ್ರೆ, ನೋಡಿದ್ರೆ ಮೇಡಮ್ ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರೆ, ಆದರೆ ಇವತ್ತು ಅವರೇ ನಿಮಗೆ ದೆವ್ವ ಅಂತ ಕರೆದ್ರು, ಬೇಕಿತ್ತ ಇದೆಲ್ಲ ನಿಮಗೆ ಅಂತ ಕೇಳಿದಾಗ ಪಾಪ ಅಕ್ಕಂದೇನು ತಪ್ಪಿದೆ ರಾಮಾಚಾರಿ, ಈ ಜಾಗದಲ್ಲಿ ಯಾರೇ ಇದ್ರೂ ಕೂಡ ಈ ರೀತಿ ಹೋದರೆ ಗಾಬರಿ ಆಗುತ್ತಲ್ವ, ಹಾಗಾಗಿ ಅವ್ರಿಗೂ ಕೂಡ ಗಾಬರಿ ಆಯಿತು ಅಷ್ಟೇ. ಅದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಂದಾಗ ಇಷ್ಟೊಂದು ಒಳ್ಳೆಯವ್ರಾಗಕ್ಕೆ ಹೋಗಬೇಡಿ ಮೇಡಮ್, ಸ್ವಲ್ಪನಾದರೂ ಸ್ವಾರ್ಥಿಯಾಗಿರಿ ಅಂತ ಹೇಳಿ ರಾಮಾಚಾರಿ ಮನೆಯಿಂದ ಹೊರಡ್ತಾರೆ. ಆ ಕಡೆ ಬಬ್ಲಿ ಸರ್ ಜಾಗದಲ್ಲಿ ಬಂದಿರ್ತಕ್ಕಂಥ ಗಲಿಬಿಲಿ ಸರ್ ಕೂಡ ಚಾರುಗೋಸ್ಕರ 50 ಲಕ್ಷ ರೆಡಿ ಮಾಡ್ಕೊಂಡು ಕಾಯ್ತಿರ್ತಾರೆ. ರಾಮಾಚಾರಿ ಬರ್ತಿದ್ದಾಗೆ ಎಲ್ಲಿ ಚಾರು 50 ಲಕ್ಷ ರೂಪಾಯಿ ಒಮ್ಮೆ ಆ್ಯಡ್ಗೆ ಎಂಥ ಒಳ್ಳೆ ಅಮೌಂಟ್ ಗೊತ್ತಾ, ಎಲ್ಲಿ ಅಂತ ಹೇಳಿದಾಗ ಇಲ್ಲಿ ರಾಮಾಚಾರಿ ಬಂದಿಲ್ಲ ಅವರು ಅಂತ ಹೇಳ್ತಿದ್ದಾನೆ. ಯಾಕೆ ಬಂದಿಲ್ಲ ರಾಮಾಚಾರಿ, ಜಸ್ಟ್ ಒಂದು ಆ್ಯಡ್ ಅಷ್ಟೇ, ಹೀಗೆ ಹೋಗಿ ಹೀಗೆ ಬಂದರೆ ಮುಗೀತು ಅಂತ ಹೇಳ್ತಿದ್ದಾರೆ. ಅದು ಹಾಗಲ್ಲ ಸರ್, ಅದು ನಮ್ಮ ಅತ್ತಿಗೆಗೋಸ್ಕರ ಅವ್ರ ಕಾಲು ನೋವಾಗಿದೆ, ಆ ಕಾರಣಕ್ಕೆ ಚಾರು ಮೇಡಮ್ ಮುಡಿ ಕೊಟ್ಟಿದ್ದಾರೆ, ಹಾಗಾಗಿ ಈ ಒಂದು ಆ್ಯಡ್ನ ಮಾಡೋಕ್ಕಾಗೋದಿಲ್ಲ ಅಂತ ತಕ್ಷಣ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ಯಾ, ಅವರು ಕೆಟ್ಟವ್ರಲ್ವಾ, ಅಂಥವ್ರಿಗೋಸ್ಕರ ಚಾರು ಇಂಥ ಕೆಲಸ ಮಾಡಿದ್ಲ ಅಂದಾಗ ಅವರು ಕೆಟ್ಟವ್ರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಕ್ಕಂಥ ಒಳ್ಳೆ ಹೆಣ್ಮಗಳು ಸರ್ ಅಂತ ಹೇಳಿ ರಾಮಾಚಾರಿ ತನ್ನ ಹೆಂಡತಿ ಬಗ್ಗೆ ಕೊಂಡಾಡ್ತಾ ಇದ್ದರೆ, ಅಲ್ಲಿ ಬಬ್ಲಿ ಸರ್ ಹೇಳ್ತಾ ಇದ್ರು, ನಿಜವಾಗ್ಲೂ ನಿನ್ನ ಪಡೆಯೋಕೆ ಚಾರು ಪುಣ್ಯ ಮಾಡಿದ್ಲು ಅಂತ, ಆದರೆ ನೀನು ನಿನ್ನ ಮನೆಯವ್ರಿಗೆ ಎಲ್ಲರೂ ಕೂಡ ಚಾರುನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದರೆ ಅಂತ ಗಲಿಬಿಲಿ ಸರಿ ಹೇಳಿದಾಗ, ಹೌದು ಸರ್, ನಿಜವಾಗ್ಲೂ ಚಾರು ಮೇಡಮ್ನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಚಾರು ಮನಸ್ಸಿಗೆ ಖಾಸಿ ಆಗಿರುತ್ತೆ ಅಂತ ಅಂದ್ಕೊಂಡಂಥ ರಾಮಾಚಾರಿ ಚಾರುಗೆ ಕಾಲ್ ಮಾಡಿದೆ. ಮೇಡಮ್ ಐ ಲವ್ ಯು ಮೇಡಮ್, ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಮೇಡಮ್ ಅಂತ ಹೇಳ್ತಿದ್ರೆ, ಈ ಕಡೆ ಚಾರುಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಅತ್ತ ಕಡೆ ಮೇಡಮ್ ಬರಬೇಕಾದ್ರೆ ನಿಮಗೆ ಸ್ವೀಟ್ ಸರ್ಪ್ರೈಸ್ ತೊಗೊಂಡು ಬರ್ತೀನಿ, ನಿಮಗೆ ಮೈಸೂರು ಪಾಕ್ ಅಂದರೆ ಇಷ್ಟ ಅಲ್ವಾ, ಅದನ್ನು ಕೂಡ ತೊಗೊಂಡು ಬರ್ತೀನಿ ಅಂದಾಗ, ಏನಿಲ್ಲ ರಾಮಾಚಾರಿ ನಿನಗೆ ಯಾವ ಸ್ವೀಟ್ ಇಷ್ಟನೋ ಅದೇ ಸ್ವೀಟ್ ನನಗೂ ಇಷ್ಟ ಅಂತ ಹೇಳ್ತಿದ್ರೆ, ನಿಮಗೇನು ಇಷ್ಟನೋ ಅದೇ ನನಗೂ ಕೂಡ ಇಷ್ಟ ಅಂತ ರಾಮಾಚಾರಿ ಹೇಳ್ತಾನೆ. ಹೀಗೆ ಇವರಿಬ್ಬರು ನಡುವೆ ಮಾತುಕತೆ ಆಗ್ತಾ ಇರುತ್ತೆ. ಆದರೆ ನಡುವೆ ಆದ ಕಡೆ ವೈಶಾಖ ಹತ್ರ ಜಾನಕಿ ಅಮ್ಮ ಹೋಗ್ತಾರೆ. ನೀನು ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕತ್ತೆ, ನಾನೇನು ಮಾಡ್ತೆ ಅಂದಾಗ ನಿನಗೋಸ್ಕರ
ತನ್ನ ಅಂದಕ್ಕೆ ಅಂದವಾಗಿರ್ತಕ್ಕಂಥ ಕೂದಲನ್ನೇ ಆಕೆ ಮುಡುಪಾಗಿಟ್ಟು ದೇವರಿಗೆ ಮುಡಿ ಕೊಟ್ಟಳು, ನಿನ್ನ ಕಾಲು ಚೆನ್ನಾಗಾಗಲಿ ಅಂತ. ಆದರೆ ಅವಳನ್ನು ದೇವತೆಯನ್ಗೆ ಕಾಣಬೇಕಿತ್ತು ನೀನು, ಆದರೆ ನೀನು ನಡ್ಕೊಂಡ ರೀತಿ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ. ಅವಳನ್ನ ರಾಕ್ಷಸಿ ದೆವ್ವ ಅಂತ ಹೇಳಿಬಿಟ್ಟೆ. ನಿಜವಾದ ದೆವ್ವ ಅವಳಲ್ಲ, ನನ್ನ ಸೊಸೆ ದೇವತೆ ಅವಳು. ಇಡೀ ಮನೆ ಖುಷಿಗೋಸ್ಕರ, ನಿನ್ನ ಖುಷಿಗೋಸ್ಕರ ತನ್ನ ಅಂದವನ್ನೇ ತ್ಯಾಗ ಮಾಡಿದ ಮಹಾನ್ ದೇವತೆ ಅವಳು. ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಿಜ ಹೇಳಬೇಕು ಅಂದರೆ ಅವಳು ನಿನ್ನ ಪಾಲಿನ ದೇವರು, ಆದರೆ ನೀನು ಇಡೀ ಮನೆಗೆ ರಾಕ್ಷಸಿ. ನಿಜವಾದ ದೆವ್ವ ಅಂದರೆ ನೀನು, ನಿನ್ನಲ್ಲಿರೋದು ದೆವ್ವ ಅನ್ನೋದು. ನನ್ನ ಸೊಸೆಯಲ್ಲ, ನನ್ನ ಸೊಸೆ ದೇವ್ರಂಥ ಮನುಷ್ಯರು. ನೀನು ಯಾವಾಗ ನನ್ನ ಗಂಡನ ಕುತ್ತಿಗೆ ಕೈ ಹಾಕಿದ್ಯೋ ಆಗಲೇ ನೀನು ಎಂಥ ರಾಕ್ಷಸಿ ಅಂತ ಗೊತ್ತಾಯಿತು. ಯಾವಾಗ ಇಡೀ ಮನೆಗೆ ನೀನು ವಿಷ ಹಾಕಿದ್ಯೋ ಆಗಲೇ ನೀನು ಎಂಥ ರಾಕ್ಷಸಿ ಅಂತ ಗೊತ್ತಾಯಿತು. ಇಡೀ ಮನೆಗೆ ಕೆಡಕನ್ನು ಬಯಸಿದಂಥ ನೀನು ನನ್ನ ಸೊಸೆ ಬಗ್ಗೆ ಮಾತಾಡ್ತೀಯ, ನನ್ನ ಸೊಸೆನ ದೆವ್ವ ಅಂತ ಹೇಳ್ತೀಯ ಅಂತ ಹೇಳ್ತಿದ್ದಾರೆ. ಅಯ್ಯೋ ಅದು ನಾನು ಬೇಕು ಅಂತ ಮಾಡಿದ್ದಲ್ಲ ಅಂತ ಹೇಳಿ ಇಲ್ಲಿ ಹೇಳೋಕೆ ಮುಂದಾಗ್ತಿದ್ದಾಳೆ. ನೀನು ಬೇಕು ಅಂತ ಮಾಡ್ತೀಯೋ ಬೇಡ ಅಂತ ಮಾಡ್ತೀಯೋ, ಆದರೆ ನೀನು ನಡ್ಕೊಂಡ ರೀತಿ ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಬೈತಿದ್ದಾರೆ. ನೋಡು, ನೀನು ಎಲ್ಲವನ್ನೂ ಕೂಡ ತಿದ್ಕೊಂಡಿದ್ಯಾ ಅಂತ ನಾವು ಕೂಡ ಒಪ್ಕೊಂಡಿದ್ದೀವಿ, ಆದರೆ ಈಗಲೂ ಕೂಡ ಅದೇ ರೀತಿ ನಡ್ಕೋಬೇಡ. ಮನಸ್ಸಿಗೆ ಘಾಸಿ ಆಗುವಾಗೆ ಮಾತನಾಡಿದ್ದು ನೀನು ತಪ್ಪು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಕೋದಂಡವರು ಬಂದಿದ್ದನ್ನು ನೋಡಿದಂಥ ವೈಶಾಖ ಇಷ್ಟೊತ್ತು ಅಯ್ಯೋ ಅತ್ತೆ ಹಾಗಲ್ಲ ಹೀಗಲ್ಲ ಅಂತಿದ್ದಳು. ನಿಮಗೆ ಯಾರಿಗೂ ಕೂಡ ನಾನು ಜೈಲಿಂದ ಬಂದಿರೋದು ಇಷ್ಟನೇ ಇಲ್ಲ ಅಲ್ವಾ, ಯಾಕೆ ರೀತಿಯಲ್ಲ ಮನ್ಸಿಗೆ ನೋವು ಮಾಡ್ತೀರಾ ಅಂತ ಹೇಳಿ ಮಾತನಾಡ್ತಾನೆ ಇಲ್ಲಿ ತನ್ನ ಗಂಡನ ಓಲೈಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ. ಯಾಕಮ್ಮ ಆ ರೀತಿ ಮಾತಾಡ್ತಿದ್ಯಾ ಅಂತ ಜಾನಕಿ ಅಮ್ಮ ಕೇಳ್ತಿದ್ದಾರೆ. ತದನಂತರ ದಯವಿಟ್ಟು ಅಮ್ಮ ಈ ರೀತಿ ಮಾತಾಡಬೇಡ ಅಂತ ಬುದ್ಧಿ ಹೇಳಿ ಈ ಕಡೆ ಚಾರು ಹತ್ರ ಬರ್ತಿದ್ದಾಗ ಅಲ್ಲಿ ಚಾರು ತನ್ನ ಗಂಡನ ಜೊತೆ ಪ್ರೀತಿಯಿಂದ ಮಾತಾಡೋದನ್ನು ನೋಡಿ ಖುಷಿ ಆಗ್ತದೆ ಅಲ್ಲಿ ಜಾನಕಿ ಅಮ್ಮಂಗೆ. ಆ ಕಡೆ ನನಗೆ ಗೊತ್ತಿದೆ ನಿಮ್ಗೆ ಏನು ಇಷ್ಟ ಅಂತ, ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ರಾಮಾಚಾರಿ ಫೋನ್ ಕಟ್ ಮಾಡ್ತಾರೆ. ಆ ಕಡೆ ಜಾನಕಿ ಅಮ್ಮ ಅಲ್ಲಿ ಚಾರುಗೆ ಸ್ಕಾಫ್ ತೊಗೊಂಡು ಬಂದಿದ್ದಾರೆ. ತಗೊಮ್ಮ ಇದನ್ನು ಕಟ್ಕೊ ಅಂದಾಗ ಯಾಕತ್ತೆಮ್ಮ ದಯವಿಟ್ಟು ಇದು ಬೇಡ ಅಂತ ಹೇಳಿದಾಗ ಮನೇಲಿ ಈ ರೀತಿ ಇರ್ತಾರಮ್ಮ, ಅದಕ್ಕೋಸ್ಕರ ತೊಗೊಂಡು ಕಟ್ಕೊ ಅಂದಾಗ ಇಲ್ಲಮ್ಮ ಇದನ್ನು ಕೊಟ್ಟಿರೋದು ದೇವ್ರಿಗೆ ನಾನು ಅರ್ಪಿಸಿರೋದು ನನ್ನ ಅಕ್ಕನ ಗುಣ ಆಗಲಿ ಅಂತ. ಈಗ ನಾನು ಮುಚ್ಕೊಂಡು ನಾಟಕ ಮಾಡಿದ್ರೆ ಅದು ಹೇಗೆ ಸರಿ ಹೋಗುತ್ತೆ, ಬೇಡ ನನಗಿದು ಅಂತ ಹೇಳ್ತಾರೆ. ಎಂಥ ಒಳ್ಳೆ ಮನಸ್ಸು ನಿನಗೆ ಅಂತ ಹೇಳಿ ಜಾನಕಿ ಅಮ್ಮ ಹೋಗ್ತಾರೆ. ನಂತರ ರಾಮಾಚಾರಿ ಮನೆಗೆ ಬರ್ತಾನೆ. ಮನೆಗೆ ಬರ್ತಿದ್ದಾಗೆ ಚಾರುನ ಕಣ್ಮುಚ್ಚಿಸಿ ಕೈಗೆ ಕೊಡ್ತಾರೆ. ಇದನ್ನು ನೋಡುತ್ತೆ ಚಾರುಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಯಾಕೆ ಮೇಡಮ್ ಬೇಜಾರು ಆಗ್ತಿದ್ಯಾ, ನಿಮಗೋಸ್ಕರ ವಿಗ್ ತೊಗೊಂಡು ಬಂದಿದ್ದೀನಿ, ನಿಮ್ಮ ಕೂದಲು ಥರನೇ ಇರುತ್ತೆ ಅಂದಾಗ ಯಾಕೆ ರಾಮಾಚಾರಿ ನಾನು ನೋಡೋಕೆ ಅಂಥ ಕಾಣಿಸೋದಿಲ್ಲ ಅಂತ ಇದನ್ನು ತೊಗೊಂಡು ಬಂದ್ಯಾ ಅಂದಾಗ ಅಯ್ಯೋ ಮೇಡಮ್ ಅಥವಾ ಆ ರೀತಿ ಅಲ್ಲ ಅಂತಿದ್ದಾರೆ. ಈ ಕಡೆ ಜಾನಕಿ ಅಮ್ಮ ವೈಶಾಖ ಬೆಳಿಗ್ಗೆ ಆ ರೀತಿ ಹೆದರ್ಕೊಂಡಲ್ವ, ಅದಕ್ಕೆ ರಾಮಾಚಾರಿ ತೊಗೊಂಡು ಬಂದಿರೋದು, ತಗೋ ಮಗಳೇ ಅಂದಾಗ ನಂಗೆ ಅರ್ಥ ಆಗುತ್ತೆ ಅತ್ತೆ ರಾಮಾಚಾರಿ ಮನಸ್ಥಿತಿ ಏನು ಅಂತ. ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ ತನ್ನ ಹೆಂಡತಿ ಬಗ್ಗೆ ಎಷ್ಟೆಲ್ಲ ಕಾಳಜಿ ಮಾಡ್ತಿದ್ದಾರೆ ಅಂತ. ಆದರೆ ನನ್ನ ಅಕ್ಕನಿಗೋಸ್ಕರ ಇದನ್ನು ಕೊಟ್ಟಿರೋದು, ಈ ರೀತಿ ಮರಿ ಮಾಚೋಕಲ್ಲ ಅಂದಾಗ ಹಾಗಿದ್ರೆ ಎಷ್ಟು ದಿನ ಅಂತ ಇದೇ ರೀತಿ ಇರೋಕ್ಕಾಗುತ್ತಾ ಮೇಡಮ್ ಅಂತ ರಾಮಾಚಾರಿ ಕೇಳ್ತಿದ್ರೆ ಖಂಡಿತವಾಗ್ಲೂ ದೇವರು ಒಳ್ಳೇದು ಮಾಡ್ತಾನೆ ರಾಮಾಚಾರಿ, ಇದರ ಅವಶ್ಯಕತೆ ಬಿದ್ದ ದಿನ ನಾನೇ ಇದನ್ನು ಹಾಕೋತೀನಿ, ಇದು ನನ್ನ ಕೈಯಲ್ಲೇ ಇರಲಿ ಅಂತ ಹೇಳಿ ತಗೊಂಡು ಹೋಗ್ಬಿಡ್ತಾಳೆ. ನಂತರ ಬೇಜಾರು ಮಾಡ್ಕೋಬೇಡ ರಾಮಾಚಾರಿ ಅಂತ ಹೇಳಿ ಅಮ್ಮ ಸಮಾಧಾನ ಮಾಡ್ತಾರೆ ರಾಮಾಚಾರಿನ. ಇಲ್ಲ ಅಮ್ಮ ನಾನು ಇಂಥ ಹೆಂಡತಿ ಪಡ್ತಿದ್ದೀನಿ ಅಂತ ನಿಜವಾಗ್ಲೂ ನಂಗೆ ಖುಷಿ ಆಗ್ತದೆ ಅಂತ ರಾಮಾಚಾರಿ ಹೇಳ್ತಾನೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ರೀಚ್